ಆಗಿರ್ತಕ್ಕಂಥ ಪ್ರಕಾಶ್ ಎಸ್ ಅಂತ ಶ್ರೀಮತಿ ಲೇಟ್ ಗೌರಮ್ಮ ಮತ್ತು ಲೇಟ್ ಶಿವಸ್ವಾಮಿ ಗೌಡರ ಮಕ್ಕಳಾಗಿರ್ತಕ್ಕಂಥ ಇವರು ನಮ್ಮನ್ನೆಲ್ಲ ಬಿಟ್ಟು ಭಗವಂತನಲ್ಲಿ ಮೋಕ್ಷಸ್ಥರಾಗಿರ್ತಕ್ಕಂಥ ಇವರ ಆತ್ಮಕ್ಕೆ ಚಿರಶಾಂತಿಯನ್ನ, ಸದ್ಗತಿಯನ್ನ, ಮುಕ್ತಿಯನ್ನು ಬಯಸುವಂತ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಜಗದೊಡೆಯನಾಗಿರ್ತಕ್ಕಂಥ ಮೈಕಾರ ಮಾದೇಶ್ವರನ ಪುಣ್ಯ ಕಥಾಭಾಗವನ್ನು ನಿರೂಪಣೆ ಮಾಡಿದ್ದಾರೆ. ಮಾದಪ್ಪನಿಗೆ ಹೆಣ್ಣು ಕಾಯಿ ಇಟ್ಟು ಪೂಜೆ ಮಾಡೋದಕ್ಕಿಂತ ಉಘೇ ಮಾತ್ಮಲ್ಲಯ್ಯ ಅಂದವ್ರಿಗೆ ಬತಿ ಬೇಗ ಒಲಿತಾನಂತೆ. ಉಘೇ ಮಾತ್ಮಲ್ಲಯ್ಯ, ಉಘೇ ಮಾದೇಶ್ವರ, ಭೀಮನಕೊಲ್ಲಿ ಮಾದೇಶ್ವರನ ಬಾರಕ್ಕೆ, ಬೇಲದ ಕುಪ್ಪೆ ಮಾದೇಶ್ವರನ ಬಾರಕ್ಕೆ, ಕ್ಯಾತ್ನಳ್ಳಿ ಮಾದೇಶ್ವರನ ಬಾರಕ್ಕೆ, ಜೇಡಿಕಟ್ಟೆ ಮಾದೇಶ್ವರನ ಬಾರಕ್ಕೆ, ನೇರಳೆಕಟ್ಟೆ ಮಾದೇಶ್ವರನ ಬಾರಕ್ಕೆ, 77 ಮಲೆ ಒಡೆಯನ ಬಾರಕ್ಕೆ, ಉಘೇ ಮಾತ್ಮಲ್ಲಯ್ಯ. ಹಿಂಗಾದ್ರೆ ಬಹಳ ಕಷ್ಟ. ಇಷ್ಟು ಜನ ಸೇರೋರು ಎಲ್ಲರೂ ಕೂಡ ಜೋರಾಗಿ ಹೋಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಮಾದೇಶ್ವರ ನಿಮಗೆಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಉಘೇ ಮಾತ್ಮಲ್ಲಯ್ಯ. ಭಕ್ತರ ಮೊರೆಯನು ಆಲಿಸಿ ಉದಯಿಸಿದ ನಮ್ಮ ಮಹದೇವ, ಲೋಕ ಕಲ್ಯಾಣವ ಬಯಸಿ ಜಗಕ್ಕೆ ಜ್ಯೋತಿಯೋ ತಾನಾದ. ಉಘೇ ಮಾದೇಶ್ವರ, ಉಘೇ ಮಾಯಿಕಾರ. ಭಕ್ತರ ಮೊರೆಯನ್ನು ಆಲಿಸಿ ಉದಯಿಸಿದ ನಮ್ಮ ಮಹದೇವ, ಲೋಕ ಕಲ್ಯಾಣವ ಬಯಸಿ ಜಗಕ್ಕೆ ಜ್ಯೋತಿಯೋ ತಾನಾದ. ಶಿವ ಜಗಕ್ಕೆ ಜ್ಯೋತಿಯೋ ತಾನಾದ. ಭಕ್ತರ ಮೊರೆಯನ್ನು ಆಲಿಸಿ ಉದಯಿಸಿದ ನಮ್ಮ ಮಹದೇವ, ಲೋಕ ಕಲ್ಯಾಣವ ಬಯಸಿ ಜಗಕ್ಕೆ ಜ್ಯೋತಿಯೋ ತಾನಾದ. ಶಿವ ಜಗಕ್ಕೆ ಜ್ಯೋತಿಯೋ ತಾನಾದ. ಶಂಕಮ್ಮನಿಗೆ ನೀಗಿದೆ ಬಂಧತನ, ಮುರಿದನು ಅವನು ದೇವಿನ ಹಳ್ಳಿಯ ಗಾಳಿಯ ಗರ್ಭವನು. ನಂಬಿದ ಭಕ್ತೆ ಶಂಕಮ್ಮನಿಗೆ ನೀಗಿದೆ ಬಂಧತನ, ಮುರಿದನು ಅವನು ದೇವಿನ ಹಳ್ಳಿಯ ಗಾಳಿಯ ಗರ್ಭವನು. ಅರಸಂದಾತ ಆರಯ್ಯ ಪಿಲ್ಲಯ್ಯನ ಅರಸಿ ಸಲಗಿದನು, ರಸಂಜಾತ ಕಾರಯ್ಯ ಪಿಲ್ಲಯ್ಯನ ಅರಸಿ ಸಲಗಿದನು. ಬಳಿಗೆ ಬಂದ ಬಸವ ಸರ್ಪಗಳ ಧರೆಯೊಳು ಮೆರೆಸಿದನು, ಈ ಧರೆಯೊಳು ಮೆರೆಸಿದನು. ಭಕ್ತರ ಮೊರೆಯನ್ನು ಆಲಿಸಿ ಉದಯಿಸಿದ ನಮ್ಮ ಮಹದೇವ, ಲೋಕ ಕಲ್ಯಾಣವ ಬಯಸಿ ಜಗಕ್ಕೆ ಜ್ಯೋತಿಯೋ ತಾನಾದ. ಶೈಲದಿಂದ ನಡುಮಲೆಯ ಪಾದವ ಬೆಳೆಸಿದನು, ಹೆಜ್ಜೆ ಹೆಜ್ಜೆಗೂ ಪವಾಡದಿಂದ ಹೊರೆದನು ಶರಣರನು. ನಡುಮಲೆಯ ಪಾದವ ಬೆಳೆಸಿದನು, ಹೆಜ್ಜೆ ಹೆಜ್ಜೆಗೂ ಪವಾಡದಿಂದ ಹೊರೆದನು ಶರಣರನು. ಸಕಲ ರಾಜ್ಯದ ಜನತೆಯ ಪಾಲಿಗೆ ರವಿಯುತ್ತಾನಾದ, ರಾಜ್ಯದ ಜನತೆಯ ಪಾಲಿಗೆ ರವಿಯುತ್ತಾನಾದ. ಏಳುಮಲೆಯ ಕೈಲಾಸ ಮೆರೆಸಿ ಲಿಂಗರೂಪಿಯಾದ, ಶಿವಲಿಂಗರೂಪಿಯಾದ. ಭಕ್ತರ ಮೊರೆಯನ್ನು ಆಲಿಸಿ ಉದಯಿಸಿದ ನಮ್ಮ ಮಹದೇವ,
ಲೋಕ ಕಲ್ಯಾಣವ ಬಯಸಿ ಜಗಕ್ಕೆ ಜ್ಯೋತಿಯೋ ದಾನ ಶಿವ ಜಗಕ್ಕೆ ಜ್ಯೋತಿಯೋ ಭಕ್ತರ ಹೊರೆಯನ್ನು ಆಲಿಸಿ ಉದಯಿಸಿದ ನಮ್ಮ ಮಹದೇವ ಲೋಕ ಕಲ್ಯಾಣವ ಬಯಸಿ ಜಗಕ್ಕೆ ಜ್ಯೋತಿಯೋ ಶಿವ ಜಗಕ್ಕೆ ಜ್ಯೋತಿಯೋ ನಮ್ಮ ಹೆಗ್ಗಡದೇವನಕೋಟೆ ತಾಲೂಕು ಅಂದ್ರೆ ಮಲೈ ಮಹದೇಶ್ವರರು ಪಾದಮೆಟ್ಟಿ ಹೋದಂತ ನಾಡು, ಪಾದಮೆಟ್ಟಿ ಹೋದಂತ ಊರುಗಳಿವೆಲ್ಲ. ಮೈಕಾರ ಮಹದೇಶ್ವರರು ಉತ್ತರ ದೇಶದಿಂದ ಬಂದವರು ನೇರವಾಗಿ ಮೈಸೂರಿನಿಂದ ಸುತ್ತೂರು ಮಠಕ್ಕಾಗಿ ಹೋಗಬಹುದಾಗಿತ್ತು. ಮೈಸೂರಿನಿಂದ ಹೆಗ್ಗಡದೇವನಕೋಟೆ ಕಡೆ ಮುಖ ಮಾಡ್ತಾರೆ. ಅವರು ಬಹಳ ಇಷ್ಟವಾದಂತ ಜಾಗ ಇದು. ಇಲ್ಲಿರುವ ಭಕ್ತರಿಗೆಲ್ಲ ಅಭಯವನ್ನು ಕೊಟ್ಟು ಅದಕ್ಕೆ 50-60 ಊರುಗಳಲ್ಲಿ ಮಾದಪ್ಪನ ದೇವಸ್ಥಾನ ಇದೆ ಈ ಕೋಟೆ ತಾಲೂಕಿನಲ್ಲಿ. ಇಂಥ ಮೈಕಾರ ಮಹದೇಶ್ವರನ ಒಂದು ಪವಿತ್ರವಾದ ಪುಣ್ಯಕತೆ ನಮ್ಮ ಹಳ್ಳದ ಮನುಗನಹಳ್ಳಿ ಗ್ರಾಮದಲ್ಲಿ ಇವತ್ತು ಪ್ರಕಾಶ್ ಅವರಿಗೋಸ್ಕರವಾಗಿ ಸಮರ್ಪಿಸ್ತಾ ಇದ್ದೇವೆ. ನಾಳೆ ಗುರುಪೂರ್ಣಿಮಾ, ಮಹಾಪವಿತ್ರವಾದಂಥ ಪುಣ್ಯ ದಿವಸ. ವ್ಯಾಸ ಪೂರ್ಣಿಮಾ ಅಂತ ಕರೀತಾರೆ. ಗುರುವನ್ನ ಭಕ್ತಿಯಿಂದ ಆರಾಧಿಸುವಂತ ಪವಿತ್ರವಾದ ದಿನ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ದೊಡ್ಡವರು ಹೇಳ್ತಾರೆ. ಗುರುವೇ ಆದಿ, ಗುರುವೇ ಅನಾದಿ. ಗು ಎಂದರೆ ಪಾಪವನ್ನ, ರು ಎಂದರೆ ನಾಶ ಮಾಡತಕ್ಕಂಥವನು. ಒಂದು ವೇಳೆ ಹರ ಮುನಿಯಲ್ಲಿ ಗುರು ಜಯಿಸಬಲ್ಲ, ಗುರು ಮುನಿದಡೆ ಮುಮ್ಮೂರ್ತಿಗಳಿಂದಲೂ ಸಾಧ್ಯವಿಲ್ಲ. ಎಂತ ಒಳ್ಳೆ ದಿನ ನೋಡಿ ನಮ್ಮ ಪ್ರಕಾಶ್ ಅವ್ರಿಗೆ. ಈಶ್ವರ ಮುನ್ಸ್ಕೊಂಡ್ಬಿಟ್ರು ಗುರು ಬದಲಿಂದ ಅವನು ಸರ್ ಮಾಡಬಹುದಂತೆ ಈಶ್ವರನೇ. ಗುರು ಏನಾರ ಮುನ್ಸ್ಕೊಂಡ್ಬಿಟ್ರೆ ತ್ರಿಮೂರ್ತಿಗಳೆಲ್ಲ ಸೇರ್ಕೊಂಡ್ರೆ ಅವ್ನು ಸರ್ ಮಾಡಕ್ಕಾಗಲ್ವಂತೆ. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಆದಿ ಅಂತ್ಯಕ್ಕೆಲ್ಲ ಗುರುವೇ ದೊಡ್ಡವನು. ಇಂಥ ಗುರುವನ್ನ ಭಕ್ತಿಯಿಂದ ಪೂಜೆ ಮಾಡಿ ಒಲಿಸ್ಕೊಳ್ಳುವಂತ ಮಹಾಪುಣ್ಯ ದಿನ ಇವತ್ತು. ನಾವೆಲ್ಲರೂ ಕೂಡ ಮಲೈ ಮಹದೇಶ್ವರನ ಕತೆ ಕೇಳ್ತಾ ಇರೋದು. ಮಹದೇಶ್ವರನು ಕೂಡ ಗುರು ರೂಪದಲ್ಲಿ ಜಗತ್ತಿಗೆ ಬಂದವನು, ಜಗತ್ತಿಗೆ ಗುರು ಸ್ಥಾನವನ್ನ ಅನುಸರಿಸಿ ಬಂದವನು, ಇಷ್ಟಾರ್ಥ ಭಾಗ್ಯವನ್ನು ಕೊಡ್ತಕ್ಕಂಥವನು. ನೆನೆದವರ ಮನದಲ್ಲಿ ಮಾದೇವ ಅಂತ ಇವನ್ನ ಕರೀತಾರೆ. ಯಾರನ್ನ? ಮೈಕಾರ ಮಾದಪ್ಪನ್ನ. ನಾವು ನೆನೆಸ್ಕೊಂಡು ಎಲ್ಲಿ ಕೂತ್ಕೋತೀವಿ ಅಲ್ಲೇ ಮಾದಪ್ಪ ಇರ್ತಾನಂತೆ, ಇಲ್ಲೇ ಇರಬೇಕು. ಅದಕ್ಕೆ ಅವನನ್ನ ನಾವೆಲ್ಲರೂ ಕೂಡ ಸ್ಮರಣೆ ಮಾಡಿ ಉಘೇ ಮಾತ್ಮಲ್ಲಯ್ಯ, ನೀವಂಚೂರು ಕೂಗಿತಾಯಿ ಉಘೇ ಮಾದಪ್ಪ. ಜಾಸ್ತಿ ಆಯ್ತದ. ಈ ನಮ್ಮ ಕರ್ನಾಟಕದ ಉತ್ತರ ಭಾಗದಲ್ಲಿ ಬರ್ತಕ್ಕಂತಹ 1000 ವರ್ಷಗಳಿಂದ ಇವತ್ತಿಗೂ ಕೂಡ ಇರ್ತಕ್ಕಂಥ ಮಹಾಪವಿತ್ರವಾದ ಪುಣ್ಯ ಭೂಮಿ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಭ್ರಮರಾಂಬಿಕಾ ದೇವಸ್ಥಾನಗಳಿರ್ತಕ್ಕಂಥ, ಶಿವಪಾರ್ವತಿಯರ ದೇವಸ್ಥಾನವಿರ್ತಕ್ಕಂಥ, ಭೂಮಿಯೇ ಕೈಲಾಸವಾಗಿರ್ತಕ್ಕಂಥ ಶ್ರೀಶೈಲ ಪರ್ವತದಲ್ಲಿ ಉತ್ತರಾಜಮ್ಮ ಶಿವದಾಸ ಎಂಬ ದಂಪತಿಗಳಿರುವರು ಮಕ್ಕಳಿಗೋಸ್ಕರವಾಗಿ ಪರಶಿವನಲ್ಲಿ ಭಕ್ತಿಯಿಂದ ಬೇಡ್ತಾರೆ. ಹಿಂದಿನ ಕಾಲದಲ್ಲಿ ಬಹುಶಃ ಯಾವುದೇ ಕಥೆಯಲ್ಲಿ ಕೇಳಿದ್ರು ಮಕ್ಕಳಿಲ್ಲ ಮಕ್ಕಳಿಲ್ಲ ಅನ್ನೋ ಕಥೆನೇ ಜಾಸ್ತಿ. ನಮ್ಮ ಇವತ್ತಿನ ಕಾಲದಲ್ಲಿ ಕತೆ ಬರಲ್ಲ, ಸ್ವಲ್ಪ ಕಮ್ಮಿ ಏನಂಗದ. ಊರಿಂದ ಆಚೆ ಅಲ್ವಾ ಸ್ವಲ್ಪ ಕಮ್ಮಿ. ಯಾಕಂದ್ರೆ ಮಕ್ಕಳ ಭಾಗ್ಯವನ್ನು ನಮ್ಮ ಇವತ್ತಿನ ಕಾಲದಲ್ಲಿ ಭಗವಂತ ಚೆನ್ನಾಗಿ ಕೊಟ್ಟವನೆ. ಹಿಂದಿನ ಕಾಲದಲ್ಲಿ ಮಗು ಪಡಿಬೇಕು ಅಂದ್ರೆ ಯಾಗ, ಯಜ್ಞ, ತಪಸ್ಸು, ಹವನ, ಹೋಮ, ಪೂಜೆ ಎಲ್ಲ ಮಾಡ್ತಿದ್ರು. ಪುತ್ರ ಕಾಮೇಷ್ಟಿ ಯಾಗ ಅಂತ ಮಾಡಿ ಚಿನ್ನದ ನೇಗಲನ್ನ ಕಟ್ಟಿ ಹೊಲವನ್ನು ಉತ್ತು ಅದರ ಫಲದಿಂದ ಮಕ್ಕಳನ್ನ ಪಡ್ಕೋತಿದ್ರು. ಈಗ ಮರದ ನೇಗಲು ಇಲ್ಲ, ಕಟ್ಟವ್ರೆ ಕಮ್ಮಿ ಆಗ್ಬಿಟ್ಟವ್ರೆ. ನಮ್ಮ ಹಳ್ಳಿ ಕಡೆ ಕೇಳಿ ಹೆಂಗಸರು ಒಂದೇ ಮಾತಾಡೋದು, ನಾವೇನ್ ಮಾಡೋ ಹೊತ್ತಿಗೆ ದೇವ್ರು ಕೊಟ್ಬಿಟ್ಟು ಉಟ್ಕೊಂಡ್ಬಿಟ್ಟು ನಾವೇನ್ ಕೇಳಕ್ ಹೋಗಿದ್ವಾ ದೇವ್ರು ಕೊಡಕ್ ಬಂದಿದ್ ದೇವ್ರ ಮನೆ ತೋಕೆ ಎಲ್ಲ ದೇವ್ರ ಸಾಕಾರ. ಆಗ ಕೈಲಿ 2-3 ಸಲ ಅದು. ಆಮೇಲೆ ಒಂದು ಒಂಟಿ ಆಯ್ತು. ಎಷ್ಟು? 7. ಒಟ್ಟಿಗೆ 7 ಸಾಕು ಅಂದ್ಬಿಟ್ಟೆ. ಅಂದ್ರೆ ಸಾಕಂತ 7 ಅಂದ್ರೆ ಏನು? ಮಕ್ಕಳ ಭಾಗ್ಯವನ್ನು ನಮ್ಮ ಇವತ್ತಿನ ಕಾಲದಲ್ಲಿ ಪರಮಾತ್ಮ ಚೆನ್ನಾಗಿ ಕೊಟ್ಟವನು. ಇಲ್ಲಿ ನಮ್ಮ ಕಥೆಯಲ್ಲಿ ಉತ್ತರಾಜಮ ಶಿವದಾಸರಿಬ್ಬರು ಕೂಡ ಮಕ್ಕಳಿಗೋಸ್ಕರವಾಗಿ ಹಲವುತ್ತಿರಬೇಕಾದ್ರೆ ಇವರ ಒಂದು ಪುಣ್ಯವೋ ಭೂಲೋಕಕ್ಕೆ ಮೈಕಾರ ಮಹದೇಶ್ವರ ಹುಟ್ಟುವಂತ ಒಂದು ಶುಭ ಸೂಚನೆಯ ನೋಡಿ ಆ ವೇಳೆಗೆ ಬ್ರಹ್ಮಮಾನಸ ಪುತ್ರರಾಗಿರ್ತಕ್ಕಂಥ ನಾರದ ಮಹಾತ್ಮರು ಲೋಕಗಳನ್ನು ಸಂಚಾರ ಮಾಡ್ತಾ ಬರ್ತಾ ಇದ್ದಾರೆ. ಮೊಟ್ಟ ಮೊದಲು ಎಲ್ಲಿಗೆ ಬಂದಿದ್ದಾರೆ ಅಂದ್ರೆ ಈಗ ಮಹದೇಶ್ವರನ ಬೆಟ್ಟಕ್ಕೆ ಹೋಗೋದಾರಲ್ಲಿ ತಾಳಬೆಟ್ಟ ಅಂತ ಸಿಗುತ್ತೆ ನೋಡಿ. ಮಾದಪ್ಪ ಹೋದ ಮೇಲೆ ಅದು ತಾಳಬೆಟ್ಟ ಆದದ್ದು. ಅದಕ್ಕೆ ಮುಂಚೆ ನಾರದರು ಅಲ್ಲಿಗೆ ಬಂದಿದ್ರು. ಬೆಟ್ ಕುರುಬರು, ಜೈನ್ ಕುರುಬರು, ಸೋಲಿಗರ ಜನ ಎಲ್ಲರೂ ಕೂಡ ಅಲ್ಲಿ ಸೇರಿ ಯಾವ ಕರಿಕಲ್ಲನಿಟ್ಟು ಕಲ್ಲನೆ ದೇವರು ಅಂತ ಪೂಜೆ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಅಭಯ ಕೊಟ್ಟರು. ನೀವೆಲ್ಲ ಈಗ ಭಕ್ತಿಯಿಂದ ಪೂಜೆ ಮಾಡಿ ನಿಮ್ಮನ್ನು ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಮಹಾಮಹಿಮನಾಗಿ ಶಿವನೇ ಭೂಲೋಕಕ್ಕೆ ಬರ್ತಾನೆ. ಅದಕ್ಕೆ ನೋಡಿ ಇವತ್ತಿಗೂ ಮಹದೇಶ್ವರನ ಬೆಟ್ಟದಲ್ಲಿ ಪೂಜೆ ಮಾಡೋರು ಯಾರಪ್ಪ ಅಂದ್ರೆ ಹಲಗ ತಂಬಡಿಗಳು, ಬೇಡ ಕಂಪಣಗರು ಅಂತ ಕರೀತಾರೆ. ಆ ಬೇಡ ಕಂಪಣಗರಲ್ಲೇ ಹಲಗ ತಂಬಡಿಗಳು ಅಂತ ಸಾಲೂರು ಮಠ ಸೇರಿರ್ತಕ್ಕಂಥ ಅದು ಬೇಡ ಕಂಪಣಗರ ಮಠ ಅಂತಾನೆ ಅದಕ್ಕೆ ಹೆಸರು ನೋಡಿ. ಅವರೇ ಇವತ್ತಿಗೂ ಪೂಜೆ ಮಾಡೋರು ಮಾದಪ್ಪನಿಗೆ ತಂಬಡಿಗಳು.
ಆ ಬೇಡ ಕಂಪಣಗರಗ ಭಯ ಕೊಟ್ಟು ಮುಂದೆ ಬೆಟ್ಟಗಳ ಸಾಲಿನಲ್ಲಿ ಒಬ್ಬ ದುಷ್ಟನಾಗಿರ್ತಕ್ಕಂಥ ರಾಕ್ಷಸ ವಾಸವಾಗಿದ್ದ ಅವನೇ ದಿಧಿಂಬಿಯ ಮಗನಾಗಿರ್ತಕ್ಕಂಥ ಶ್ರವಣಾಸುರ. ಯಾರು ಶಿವ ಅಂತಾರ ಅವ್ರನ್ನೆಲ್ಲ ಎಳ್ಕೊಂಬಂದು ಚಿತ್ರ ಕೊಡೋದು. ಲೋಕಕ್ಕೆಲ್ಲ ನಾನೇ ಶಿವ, ನಾನೇ ಸರ್ವೇಶ್ವರ. ಯಾರು ಶಿವನೆಂದು ಹೇಳುವರ ಅವ್ರನ್ನ ಎಳ್ತಂದವ್ರನ್ನ ಕಲ್ಲು ಬಂಡೆ ಕೂಡಾಕವ್ರ ನಾಲಿಗೆ ಕತ್ತರಿಸಿ ನಾರದ್ರು. ಇವನು ಈಗ ಬಿಟ್ಬಿಟ್ರೆ ಭೂಲೋಕದಲ್ಲಿ ಶಿವಭಕ್ತಿಲಿ ಯುದ್ಧ ಮಾಡ್ಬಿಡ್ತಾನೆ. ಈ ವಿಚಾರವನ್ನು ಕೈಲಾಸದಲ್ಲಿ ತಿಳಿಸಬೇಕು ಅಂತ ಭೂಮಂಡಲವನ್ನು ಸುತ್ತಾಡ್ಕೊಂಬರ್ತಿರ್ಬೇಕಾದ್ರೆ ಎಲ್ಲಿ ನೋಡಿದ್ರಲ್ಲಿ ಕೊಲೆ, ಸುಲಿಗೆ, ವಂಚನೆ, ಮೋಸ, ಅನ್ಯಾಯ, ಅಹಂಕಾರಗಳು ತುಂಬಿ ತೊಳಕಾಡ್ತಿರ್ಬೇಕಾದ್ರೆ ಈ ಅಜ್ಞಾನ ದೂರವಾಗಿ ಸುಜ್ಞಾನ ಬೆಳಗಬೇಕಾದ್ರೂ ಕೂಡ ಮಹಾತ್ಮನ ಅವತಾರವೇ ಆಗಬೇಕು ಅಂತ ನಾರದರು ಮುಂದೆ ಬರ್ತಾ ಇದ್ರೆ ಶ್ರೀಶೈಲದಲ್ಲಿ ಉತ್ತರಾಜಮ ಶಿವದಾಸರಿಬ್ಬರು ಕೂಡ ಬರುತ್ತಿರುವ ನಾರದರನ್ನ ಕಂಡು ಫಲಪುಷ್ಪ ತಾಂಬುಲಾದಿಗಳನ್ನು ನಾರದರ ಮುಂದೆ ಇಟ್ಟು ತಮ್ಮ ಮಕ್ಕಳೆಲ್ಲದ ದುಃಖವನ್ನು ನಾರದರ ಮುಂದೆ ಹೇಳ್ಕೊಂಡಾಗ, ಅಳಬೇಡ ತಾಯಿ, ನಂಬಿ ಕರೆದರೆ ಓ ಎನ್ನನೇ ಶಿವನು, ನಂಬಿದವರಿಗಿಂಬಾಗಿಪ್ಪವನು ನಮ್ಮ ಗುರು ಶಂಭುಲಿಂಗನು. ನಂಬದವರನ್ನ ಶಿವ ಯಾವತ್ತೂ ಕೈ ಬಿಡಲ್ಲ. ನಿಮ್ಮ ಅಚಲವಾದ ಭಕ್ತಿ ನಿಷ್ಠೆಗಳಿಗೆ ಇನ್ನು ಕೆಲವು ದಿವಸದೊಳಗಾಗಿ ಜಗತ್ ಕಲ್ಯಾಣ ಬಯಸುವ ಕಂದನ ನಿಮ್ಮ ಮಡಿಲನ್ನುಡ್ತಾನೆ ಅಂದಾಗ ಗಂಡ ಹೆಂಡತಿರಿಬ್ರು ಕೂಡ ಪಾದ ಪೂಜೆಯನ್ನು ಮಾಡಿ ಮಹಾನ್ ಮಹಿಮನಾದ ಮಹಾದೇವ ಹುಟ್ಟುವಂತಹ ಸಂದರ್ಭ. ಶ್ರೀ ಗುರುವಿಗೆ ಶರಣೋ ಶಿವಯೋಗಿಗಳಿಗೆ ಶರಣೋ, ತಾನು ತನ್ನದು ತನ್ನವರೆಲ್ಲದ ಜ್ಞಾನ ನಿಧಿಗೆ ಶರಣು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿವಯೋಗಿಗಳಿಗೆ ಶರಣು, ತಾನು ತನ್ನದು ತನ್ನವರೆಲ್ಲದ ಜ್ಞಾನ ನಿಧಿಗೆ ಶರಣು. ಶರಣರ ಹೃದಯ ಪರಶಿವನಿಲಯ, ಕೈ ಮುಗಿಯೋ ಕೈಲಾಸದೊಳಿಡುವ. ಶರಣರ ಹೃದಯ ಪರಶಿವನಿಲಯ, ಕೈ ಮುಗಿಯೋ ಕೈಲಾಸದೊಳಿಡುವ. ಕಾಲಿಗೆ ದೇವ ಕೈವಲ್ಯವ ತರುವ, ಕಾಲಿಗೆ ದೇವ ಕೈವಲ್ಯವ ತರುವ. ಭವಭಯದ ಶಿವ ಸಾಂಬ ಸದಾ ಶಿವ, ಭವಭಯದ ಶಿವ ಸಾಂಬ ಸದಾ ಶಿವ. ಗುರುವಿಗೆ ಶರಣೋ ಶಿವಯೋಗಿಗಳಿಗೆ ಶರಣೋ. ಅನ್ನ ನೀಡಿದರೆ ಅಂದಣವೇರುವೆ, ನನ್ನಿಯ ನುಡಿದರೆ ಕಿನ್ನರನಾಗುವೆ. ಅನ್ನ ನೀಡಿದರೆ ಅಂದಣವೇ ನುಡಿದರೆ ಕಿನ್ನರನಾಗುವೆ. ಹೆಣ್ಣಿಗೆ ಸೋತರೆ ಎಣನೀನಾಗುವೆ, ಹೆಣ್ಣಿಗೆ ಸೋತರೆ ಎಣನೀನಾಗುವೆ. ಮಣ್ಣಿಗೆ ಬೆರೆದರೆ ಮಣ್ಣೆ ಮುಕ್ಕುವೆ, ಮಣ್ಣಿಗೆ ಬೆರೆದರೆ ಮಣ್ಣೆ ಮುಕ್ಕುವೆ. ಗುರುವಿಗೆ ಶರಣೋ ಶಿವಯೋ
ಜ್ಞಾನಿಗಳಿಗೆ ಶರಣು ತಾನು ತನ್ನದು ತನ್ನವರ ಜ್ಞಾನ ನಿಧಿಗೆ ಶರಣು ಗುರುವೇ ಗುರುವೇ ಈ ನಾಲ್ಕು ವಿಚಾರವನ್ನು ಮತ್ತು ಕೈಲಾಸ ಪರ್ವತದ ಕಡೆ ಬರ್ತಿರಬೇಕಾದ್ರೆ ಸಪ್ತ ಶಿವಕೋಟಿ ಗಣಗಳ ಮಧ್ಯದಲ್ಲಿ ಶಿವನೇ ಎತ್ತರವಾದ ಪೀಠದಲ್ಲಿ ಕುಳಿತಿದ್ದಾನೆ. ಗಣಪತಿ ಭೃಂಗೇಶ್ವರ ಅಗಸ್ತ್ಯ ಕಣ್ಣು ಶುಕಮುನಿಗಳಾದಿಯಾಗಿ ಕೈಲಾಸವೆಲ್ಲ ಸಂಭ್ರಮದಿಂದ ತುಂಬಿರುವ ಸ್ಥಳಕ್ಕೆ ನಾರದರ ಆಗಮನ. ಮಹಾದೇವ ಶಂಭೋ ಶಿವ ಶಂಕರ ಓಂಕಾರನಾದ ರೂಪ ಪರಮೇಶ್ವರ ಶಿವ ಶಿವ ಶಿವನು ಕೇಳುತ್ತಾನೆ, ನಾರದಿ ಹೀಗೆ ಬಾ, ಲೋಕಗಳನ್ನು ಸಂಚಾರ ಮಾಡಿಕೊಂಡು ಬಂದಿರುವ ನೀನು ವಿಶೇಷವಾದ ವಾರ್ತೆಯೇನಾದರೂ ತಂದಿರುವೆಯಾ? ಪರಮೇಶ್ವರ, ಭೂಮಂಡಲದಿಂದ ಬರ್ತಾ ಇದ್ದೇನೆ, ಎಲ್ಲಿ ನೋಡಿದ್ರಲ್ಲಿ ಕೊಲೆ ಸುಲಿಗೆ ವಂಚನೆ ಮೋಸ ಅನ್ಯಾಯಗಳು ತುಂಬಿ ತೊಳಕಾಡ್ತಿರಬೇಕಾದ್ರೆ ಆ ಜ್ಞಾನ ನ್ಯಾಯ ದೂರವಾಗಿ ಸುಜ್ಞಾನಗಳು ಬೆಳೆಬೇಕಾದ್ರೆ ನಿನ್ನ ಅವತಾರವಾಗಬೇಕಾಗಿದೆ ಪರಮೇಶ್ವರ. ನಾರದರು ಹೇಳ್ತಾರೆ, ಭೂಮಂಡಲದಲ್ಲಿ ನಿನ್ನ ಅವತಾರವಾಗಬೇಕು ಅಂದಾಗ ಶಿವನು ಹೌದೌದು ಹಾಳಾಗುತ್ತಿರುವ ಶಿವಭಕ್ತಿಯನ್ನು ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ ನನ್ನ ನಿರ್ಮಾಯ ಕಳೆಯ ಭೂಲೋಕದಲ್ಲಿ ಮಹಾದೇವ ಎಂಬ ಅವತಾರವನ್ನು ತಾಳುತ್ತೆ. ಆ ಮಹಾದೇವ ಅವತಾರದಿಂದ ದುಷ್ಟನಾಗಿರ್ತಕ್ಕಂಥ ಶ್ರವಣನ ಸಂಹಾರವಾಗುತ್ತೆ. ಆ ಮಹಾದೇವ ಅವತಾರದಿಂದ ಭೂಮಂಡಲವೆಲ್ಲ ಉದ್ಧಾರಿಸುವಂತ ಶಿವಭಕ್ತಿ ಉದ್ಧಾರವಾಗುತ್ತೆ. ಆ ಮಹಾದೇವ ಅವತಾರದಿಂದ ಯಾವ ಹಾಳಾಗುತ್ತಿರುವ ಶಿವಭಕ್ತಿಯ ಜೊತೆಯಲ್ಲಿ ಉದ್ಧಾರವಾಗುವುದರ ಜೊತೆಗೆ ಯಾವ ಬೇಡ ಕಂಪನಿಗರಿಗೆಲ್ಲ ಶಿವಭಕ್ತಿ ಎಂಬತಕ್ಕಂಥದ್ದು ಲಿಂಗಧಾರಣೆಯಾಗಿ ಮಹಾಪುಣ್ಯ ಪುರುಷರಾಗ್ತಾರೆ. ಆದರೆ ಉತ್ತರಾಜಮನ ಹೊಟ್ಟೆಯಲ್ಲಿ ಮಾತ್ರ ಮಕ್ಕಳಾಗೋಲ್ಲ ನಾರದ. ಪರಮೇಶ್ವರ, ಭೂಮಂಡಲವನ್ನು ಉದ್ಧರಿಸಲು ಬರತಕ್ಕಂಥ ನಿನ್ನ ಅವತಾರದಿಂದ ಹಾಳಾಗುತ್ತಿರುವ ಶಿವಭಕ್ತಿಯೆಲ್ಲ ಉದ್ಧಾರವಾಗುತ್ತಿರುವ ಸಂದರ್ಭದಲ್ಲಿ ಉತ್ತರಾಜಮನಿಗೆ ಮಕ್ಕಳಿಲ್ಲ ಅಂದ್ರೆ ಏನು ತಂದೆ? ಮಕ್ಕಳಿರುವ ಭಾಗ್ಯ ಒಳಗೆ ಚೆನ್ನಾಗಿದೆಯಲ್ಲ, ಮಕ್ಕಳನ್ನೆತ್ತಿ ಮುದ್ದಾಡುವ ಭಾಗ್ಯವಿದೆಯಲ್ಲ. ನೀನು ಭೂಲೋಕದಲ್ಲಿ ಮಹಾದೇವನಾಗಿ ಹುಟ್ಟಬೇಕಾದ್ರೆ ಉತ್ತರಾಜಮ ಶಿವದಾಸರಿಗೆ ಸಾಕು ಮಗನಾಗಿ ಸಿಕ್ಕಿ ಭೂಮಂಡಲವೆಲ್ಲ ನಿನ್ನಿಂದ ಶಿವಮಯವಾಗಲಿ ಎಂದಾಗ ನಿಜ ನಿಜ ಅಯ್ಯೋ ನಿಜತ್ವದಿಂದ ನಾನು ಉತ್ತರಾಜಮ ಶಿವದಾಸರಿಗೆ ಸಾಕು ಮಗನಾಗಿ ಸಿಕ್ಕಿ ನನ್ನ 8 ವರ್ಷ ಬಾಲಲೀಲೆಗಳನ್ನಾಲಿ ಕಳೆದು ತದನಂತರ ಸುತ್ತೂರು, ಕುಂತೂರು, ಸರಗೂರುಗಳೆಂಬತಕ್ಕಂಥ ಪುಣ್ಯಕ್ಷೇತ್ರಗಳನ್ನು ಸುತ್ತಾಡಿ 77 ಮಲೆಗಳ ತನಕ ಶಿವಭಕ್ತಿ ಎಂಬ ಬೀಜವನ್ನು ಬಿತ್ತಿ ಉಘೇ ಉಘೇ ಮಹಾತ್ಮಲ್ಲಯ್ಯ ಅಂತ ಕೂಗಿದವರ ಜೀವನವನ್ನು ಪಾವನಗೊಳಿಸ್ತೇನೆ ಎಂದಾಗ ಕೈಲಾಸದಲ್ಲಿ ಢಮರುಗ ಕೊಂಬನಾದ ತಮಟಗಳು ಢಮಢಮನೆ ಮೊಳಗ್ತಾ ಇದೆ ನೋಡಿ. ಇದನ್ನೇ ಭಗವಂತನ ಒಂದು ಫಲ ಅಂತ ಹೇಳೋದು. ದೈವ ಬಲವಿಲ್ಲದ ಮಾನವ ಜಗದೊಳಗೆ ಏನಿದ್ದರೂ ವ್ಯರ್ಥವಂತೆ ನೋಡಿ. ಪರಮಾತ್ಮನ ಫಲ ಇಲ್ಲ ಅಂದ್ರೆ ಎಷ್ಟೇ ಹಣ ಗಳಿಸಿಟ್ಕೊಂಡಿದ್ರು ಅವನದಲ್ಲ, ಸಿರಿ ಸಂಪತ್ತು ಅವನದಲ್ಲ, ಹೆಂಡತಿ ಮಕ್ಕಳು ಬಂಧು ಬಳಗ ಅವನದಲ್ಲ. ಅವನದು ಅಂತ ಏನಪ್ಪಾ ಅಂದ್ರೆ ಆ ಭಗವಂತನ ಪುಣ್ಯ ಫಲ ಒಂದೇ. ಅವನು ಮಾಡಿರ್ತಕ್ಕಂಥ ದಾನ ಧರ್ಮ ಅನ್ನೋ ಪುಣ್ಯ ಫಲ ಸಾವಿನ ಕೊನೆಯಲ್ಲಿ ಅವನಿಗೆ ಮೋಕ್ಷವನ್ನು ಕೈಲಾಸವನ್ನು ಕೊಟ್ಟು ಕಾಪಾಡುತ್ತೆ. ಅದನ್ನೇ ಬಸವಣ್ಣನವರು ಹೇಳಿರೋದು, ಇಲ್ಲಿ ಸಲ್ಲುವವರು ಅಲ್ಲೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಎಲ್ಲೂ ಸಲ್ಲರಯ್ಯ. ಇಲ್ಲೆಲ್ಲಾರಿಗೂ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲೂ ಕೂಡ ಪರಮಾತ್ಮನಿಗೂ ಬೇಕಾಗ್ತಾನೆ. ಇಲ್ಲಿ ಯಾರಿಗೂ ಬೇಡವಾದಂಥವನಲ್ಲಿ ಭಗವಂತನಿಗೂ ಬೇಡವಾಗ್ತಾನಂತೆ. ಅದಕ್ಕೆ ನಾವು ಮೊದಲು ಇಲ್ಲಿ ಸಲ್ಲುವವರಾಗಬೇಕು. ಅಂದ್ರೆ ಇಲ್ಲಿ ನಾವೆಲ್ಲರಿಗೂ ಬೇಕಾದಂಥ ವ್ಯಕ್ತಿ ಆಯಿತು ಅಂದಾಗಲೂ ಒಂದೊಂದು ಜಾಗ ಅಲ್ಲಿ ಸಿಕ್ತು. ನಮ್ಮ ಪ್ರಕಾಶ್ ಅವರಿಗೆ ಇವತ್ತು ಆ ಜಾಗ ಅಲ್ಲಿ ಇಲ್ಲಿ ಎರಡರಲ್ಲೂ ಕೂಡ ಸಿಕ್ಕಿದೆ. ಇವತ್ತು ಕೈಲಾಸವನ್ನು ಮುಕ್ತಿಯನ್ನು ಅವರಿಗೆ ಮೋಕ್ಷವನ್ನು ಬಯಸುವಂತ ಈ ಪುಣ್ಯ ಕಾರ್ಯಕ್ರಮ ಅವರಿಗೋಸ್ಕರವಾಗಿ ಸಮರ್ಪಿಸ್ತಾ ಇದ್ದೇವೆ. ಮಾದೇಶ್ವರ ಹುಟ್ಟುತ್ತಾ ಇರುವಂತಹ ಸಂದರ್ಭ ಪೂಜೆ. ಹೇ ಶಂಕರ ದಯಾನಿದೆ, ನಗಲಿ ವೈಕುಂಠ ಸೇರಿದಿರ ಪ್ರಕಾಶವರೇ.
ಜನ್ಮ ಸಾರ್ಥಕವು ಅಯ್ಯ ನಿಮಗೆ ಕೋಟಿ ನಮನಗಳು ಪ್ರಕಾಶರವರೇ ಅಯ್ಯ ನಿಮಗೆ ಶರಣು ಶರಣಾರ್ಥಿ ಅಯ್ಯ ಇನ್ನೆಂದು ಈ ಲೋಕ ನಂಬಿದೆ ಈ ದೇಹದಿಂದ ದೂರವಾದೆ ಆತ್ಮವೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ವಿಷವಾದಾಗೆ ನ್ಯಾಯವೆಲ್ಲಿದೆ ಕಾಯುವ ದೈವ ಸಾವು ತರಲು ಎಲ್ಲಿ ರಕ್ಷಣೆ ತಾಯಿ ಹಾಲು ವಿಷವಾದಾಗೆ ನ್ಯಾಯವೆಲ್ಲಿದೆ ಕಾಯುವ ದೈವ ಸಾವು ತರಲು ಎಲ್ಲಿ ರಕ್ಷಣೆ ಯಾವ ಪಾಪಕ್ಕೆ ನಿಮಗೆ ಸಾವು ಕಾದಿತು ಯಾವ ಪಾಪಕ್ಕೆ ನಿಮಗೆ ಸಾವು ಕಾದಿತು ಪರಮಾತ್ಮ ನ್ಯಾಯವೇದವೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಈ ಲೋಕ ನಂಬಿದೆ ಈ ದೇಹದಿಂದ ದೂರವಾದೆ ಆತ್ಮವೇ ಪೂಜೆಗಾಗಿ ಕಾದವು ಕಸವ ಸೇರಿದೆ ಬಾಳಿನ ಸೆಸಗುರಿನಲ್ಲೇ ಬಾಡಿ ಹೋಯಿದೆ ಪೂಜೆಗಾಗಿ ಕಾದವು ಕಸವ ಸೇರಿದೆ ಬಾಳಿನ ಸೆಸಗುರಿನಲ್ಲೇ ಬಾಡಿ ಹೋಯಿದೆ ಯಾವ ತಪ್ಪಿದೆ ಅಪ್ಪಾಜಿ ಹೇಳಬಾರದೆ ಯಾವ ತಪ್ಪಿದೆ ಅಪ್ಪಾಜಿ ಹೇಳಬಾರದೆ ಸರಿಯೇನು ಮೌನವಿದು ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಈ ಲೋಕ ನಂಬಿದೆ ಈ ದೇಹದಿಂದ ದೂರವಾದ ಆತ್ಮವೇ ಶಿವನಾಮ ಮಂತ್ರವಂದೆ ಅಮರ ದೀವಿದೆ ಪರಮಾತ್ಮ ಪ್ರಾಣ ಜ್ಯೋತಿ ಮರಳಿದ್ದಾರೆ ಪ್ರಕಾಶವರೇ ಪ್ರಕಾಶವರೇ ಅಯ್ಯೋ ಪ್ರಕಾಶವರೇ ಶಿವನಾಮ ಮಂತ್ರವಂದೆ ಅಮರ ದೀವಿಗೆ
ನನ್ನಿಂದ ದೂರವಾದೆ ಏಕೆ ಆತ್ಮವೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಆಧಾರ ಇನ್ನೆಂದು ಈ ಲೋಕ ನಂಬಿದೆ ಎಸ್ ಪ್ರಕಾಶವರೇ ನಿಮಗೆ ಕೋಟಿ ನಮನಗಳು. ಇಂದಿರಾರಮಣ ಗೋವಿಂದ ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ, ಆಂಜನೇಯವರ ಗೋವಿಂದ 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 ಗೋವಿಂದ. ಇಲ್ಲಿ ಮಾಯ್ಕಾರ ಮಹದೇಶ್ವರ ಹುಟ್ಟುವ ಸಂದರ್ಭ. ಉತ್ತರಾಜಮ ಶಿವದಾಸರಿಬ್ಬರು ಹೊತ್ತು ಬೆಳಗಿನ ಜಾವದಲ್ಲಿ ಪೂಜಾ ಪ್ರಸಾದಗಳನ್ನು ಸ್ವೀಕರಿಸಿ ಮಲಗಿರುವವರಿಗೆ ಬೆಳಗಿನ ಜಾವದ ಕನಸಿನಲ್ಲಿ ಒಂದು ಕನಸು ಬಿತ್ತು ಅವರಿಗೆ. ಕನಸಿನಲ್ಲಿ ಶಿವ ಪ್ರತ್ಯಕ್ಷನಾಗವನು. ಉತ್ತರಾಜಮನವರೇ, ಶಿವದಾಸರೇ, ನಿಮ್ಮ ಹೊಟ್ಟೆಯಲ್ಲಿ ಮಕ್ಕಳಿಲ್ಲ ತಾಯಿ, ಆದ್ರೆ ನಿಮಗೊಂದು ಮಗುವನ್ನು ನಾನು ಕರ್ಣಿಸುತ್ತಿದ್ದೇನೆ. ಆ ಮಗುವು ಊರವರೆಗಿರ್ತಕ್ಕಂಥ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ನಿಮಗೋಸ್ಕರವಾಗಿ ಮಲಗಿದೆ. ಆ ಮಗುವನ್ನು ಕರೆತಂದು 13ನೇ ದಿವಸ ಮಗುವಿಗೆ ಮಹಾದೇವ ಎಂಬುದಾಗಿ ನಾಮಕರಣ ಮಾಡಿ ನಿಮ್ಮ ಬಾಳು ಬಂಗಾರವಾಗಲಿ. ಶಿವೋಹಂ ಶಿವೋಹಂ ಶಿವೋಹಂ. ಪಟ್ಟನ್ ಕಂಡು ಬಿಡ್ತಾಳೆ. ಅಷ್ಟೊತ್ತವರೆಗೂ ಕಂಡಿರೋದು ಕನಸು. ಈ ಜಗತ್ತಿನಲ್ಲಿ 2 ತರದ ಕನಸು ಬೀಳ್ತಾವಂತೆ. ಅದ್ಯಾವ್ದಪ್ಪ ಅದು? ಈ ಮಲಗುವಾಗ ದೇವ್ರ ಸ್ಮರಣೆ ಮಾಡ್ಕೊಂಡ್ ಮಲಗ್ತಾರ ನೋಡಿ. ಗುರುವೇ, ಮಹದೇಶ್ವರ, ಬಸವೇಶ್ವರ, ವೆಂಕಟೇಶ್ವರ, ಲಕ್ಷ್ಮೀದೇವಿ ಕಾಪಾಡವ ಮಂದೇವ್ರೆ ಅಂತ ಎಡಮಕ್ಳ ಮಲಗಿ ಬಲಮಕ್ಳಿಗೆ ಹೇಳ್ತಾರಲ್ಲ, ಅವ್ರಿಗೆ ಒಳ್ಳೊಳ್ಳೆ ಕನಸೆ ಬೀಳ್ತಾವಂತೆ. ಬಿದ್ದ ಕನಸೆಲ್ಲ ನಿಜವಾಯ್ತವಂತೆ. ಇದಕ್ಕೆ ಸುಸ್ವಪ್ನ. ಪಕ್ಕದಲ್ಲಿ ಗಾಡ ಕತ್ಕೊಂಡ್ರು ಸತ್ರ ಇವ್ ಸಾಯಲ್ಲ. ಗಾಡ ಬಿದ್ದದ್ರು ಯಾಕೆ ಹೇಳಿ, ಮಲಗುವಾಗ ದೇವ್ರ ಸ್ಮರಣೆ ಮಾಡ್ಕೊಂಡ್ ಮಲಗ್ಬಿಟ್ಟಿರ್ತಾನಲ್ಲ, ದೇವರೇ ಬಂದು ಕಾವಲು ಕಾಯ್ಕೊಂಡಿರ್ತಾನಂತೆ. ಇದಕ್ಕೆ ಸುಸ್ವಪ್ನ. ಇನ್ ಕೆಲವ್ರಿಗೆ ದುಸ್ವಪ್ನ ಆದ್ಬಿಟ್ಟು ಬೀಳ್ತವೆ. ಇದ್ಯಾರ್ಗಪ್ಪ ಇದು? ಈ ಲೋಕ ದೇವಾರಗಳೆಲ್ಲ ತಲೆಗಚ್ಕೊಂಡ್ ಮನೆ ಕತ್ತಾರ ನೋಡಿ. ನಾಳೆ ಬಡ್ಡಿ ದುಡ್ಡು ಬೇರೆ ಬಂತು, ಚೀಟಿ ಬೇರೆ ಕಟ್ಟಬೇಕು, ಸಂಘ ಬೇರೆ ಬಂತು. 6 ಸಂಘದಲ್ಲಿ ಎತ್ಬಿಟ್ಟಿನಿ ಕಣವು. ಇನ್ನೊಂದು 2 ಎತ್ಗಳೇ 8 ಆಗೋದು. 5ನೇ ಕಟ್ಟಕದೆ ಬೆಳಗ್ಗೆ ಊರ್ ಬಿಡ್ಬೇಕಾಗದ ಕಣ. ಇನ್ನು ಊರ್ ಬಿಡತಾಗದ ಕಣ ಬೆಳಗ್ಗೆ. ಊರೇನ್ ಬಿಡ್ಬೇಕಲ್ಲ, ಸುಮಾರು ಜನ ಬಿಟ್ಟವ್ರ. ಎಲ್ಲ ಸುಮಾರು ಜನ ಬಿಟ್ಟವ್ರ. ಇನ್ನು ಬಿಡವ್ರು ಅವರ ಇನ್ನುವೆ. ಇದೆಲ್ಲ ಭಾಗಕರ ಗುಣಕರ ಮಾಡ್ತಾ ಬೆಳಕರ ಗಂಟ ಕನಸುಗಳು ಹಾಗೆ ಬಂದಿರ್ತಾವ ನೋಡಿ. ಕೆಲವ್ರು ಮಾತ್ರ ಯಾಕೋ 5-10 ದಿವಸ ಸ್ವಪ್ನವೇ ಸರ್ಲ ಕಣ. ಮನಿ ಕತ್ತು ಅಂದ್ರ ಮೇಲೆ ಕ್ಯಾರವನ್ನ ಆಗ್ರಹಗಳೇ ಕಾಣಿಸ್ಕತ್ತವ ನೋಡಪ್ಪ. ಹೆಂಗಸರು ಅಷ್ಟೇ ನಂಗೋದು ಯಾಕೋ 5-10 ದಿವಸ ಸ್ವಪ್ನವೇ ಸರ್ಲಕ್ಕವ. ಮನಿ ಕತ್ತು ಅಂದ್ರೆ ಬಳಗಜು ಕುಂಕುಮ ಉಲ್ಲ 6 ಗಟ್ಲೆಲ್ಲ ಕಾಣಿಸ್ಕತ್ತದ. ಆಗ ಬಳಗಜು ಕುಂಕುಮನ ಬಳಗಾಜು ಕುಂಕುಮ ಕಾಣಿಸ್ಕತ್ತು ಅಂದ್ರೆ ಅದು ಯಾವ ಮುತ್ತೈದವಳು ಸಾಯ್ತಾಳ ಅಂತ ಅಲ್ಲಿಗೆ ಅರ್ಥ. ಅಂದ್ರೆ ಯಾವ ಮುತ್ತೈದವಳು ಸಾಯಲ್ಲ, ಮನೆ ಕಳಗುತ್ತೆ ಯಾವ ಮನೆಗಿಲ್ಲ, ದೇವ್ರ ಸ್ಮರಣೆ ಮಾಡ್ಕೊಂಡು ಮಲಗಿಲ್ಲ. ಇದಕ್ಕೆ ಸುಸ್ವಪ್ನ ದುಸ್ವಪ್ನ 2 ತರ ಕನಸು. ಮಹದೇಶ್ವರ ಕಥೆನ ಯಾರು ಅರ್ಧಂಪರ್ಧಂ ಕೇಳ್ಬಿಟ್ಟು ಹೋಯ್ತಾರ ಅವ್ರು ಬೀಳೋದೆಲ್ಲ ಬರ್ ದುಸ್ವಪ್ನವೇ. ಹೌದು. ಯೋತ್ನ ಮಾಡಿ ಕೂತ್ಗಳ. ಅದಕ್ಕೆ ಈಗಲೇ ಒಂದ್ಕಿಂತ ಔಷಧಿ ಹೊಡಿಸ್ತಾವೀಗ. ಬೆಳ್ಳಿ ಲೋಟಲ್ಲೇ ಎಲ್ರಿಗೂ ಕೊಡ್ತಾವ್ರೆ. ಟೀ ಕುಡಿಯೋದೆಲ್ಲ ಮುಖ್ಯ. ಮಾದಪ್ಪ ಮಹದೇಶ್ವರನ ಗಿರಿಗೆ ಹತ್ತೋ ತನಕ ನಾವು ಸಂಪೂರ್ಣವಾಗಿ ಕಥೆಯನ್ನು ಕೇಳಬೇಕು. ಉಗೇ ಮಾತ್ಮಲ್ಲಯ್ಯ. ಒಂದು ಸಿದ್ದಪ್ಪಾಜಿಯವರ ಗೀತೆಯನ್ನು ಆಡ್ತಾ ಕಾರ್ಯಕ್ರಮಕ್ಕೆ ಬರೋಣ. ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ, ಕಂಡಾಯ ಒತ್ತು ತಂದರೋ ಹಳ್ಳದ ಮನುನಳ್ಳಿಗೆ, ಬಾರಿ ಕಂಡಾಯ ತಂದರೋ ಎಡಗಡೆಗೆ ರಾಜಪ್ಪಾಜಿ, ಬಲಗಡೆಗೆ ಚೆನ್ನಜಮ್ಮ, ಬರುವ ಚಚ್ಚ ನೋಡಿರೋ ನಮ್ಮಯ್ಯ, ಒಲಾಡೋ ಅಂದ ನೋಡಿರೋ ನಮ್ಮಯ್ಯನ, ಒಲಾಡೋ ಅಂದ ನೋಡಿರೋ ಕಂಡಾಯದ ಒಡೆಯನ. ಸಿದ್ದಪ್ಪಾಜಿಯವರ ಪಾಲಕ್ಕೆ, ಮಂಟೆ ಸ್ವಾಮಿಯವರ ಪಾಲಕ್ಕೆ, ಕಟ್ಟಯ್ಯನ ಪಾಲಕ್ಕೆ. ಕಂಡಾಯ ತಂದರೋ
ಮಾವಿನಕಾಯಿ ಬಾಳೆ ಸಿಹಿ ಬಾಳೆ ಅಂಜೂರ ಸೊಪ್ಪು ತಿಳಿ ನೀರಿಗೆ ಮಡಿಯಾಯಿತು ಅಂಬರ ಚುಕ್ಕಿದಾರ ಒಳಗವೋ ಸ್ವಾಮಿಗೆ ತುಂಬಿ ಹಾಡಿನಲಿರವೋ ಹೋಗಿಲ ಕುಹುರೆಂದವೋ ಸಿದ್ದಯ್ಯ ಸ್ವಾಮಿ ಬಂದರೋ ಮೂರಿಗೆ ದಾಯವತ್ತು ತಂದರೋ ಹರಿ ದಾಯ ತಂದರೋ ಗುಲ್ಗಡ್ಡೆ ಕಂಡಾಯ ಪಾಪ ತೊಳೆವ ಕಂಡಾಯ ಜಗದಲ್ಲೂ ಮುನಿಗಲು ಮೊತ್ತವನೇ ಸಿದ್ದಯ್ಯ ಗುಲ್ಗಡ್ಡೆ ಕಂಡಾಯ ಪಾಪ ತೊಳೆವ ಕಂಡಾಯ ಜಗದಲ್ಲೂ ಮುನಿಗಲು ಮೊತ್ತವನೇ ಸಿದ್ದಯ್ಯ ಒಪ್ಪೆ ಗೌಡನ ಪುರಕ್ಕೆ ಹೋದರೆ ಬೇಡಿನ ವರವ ಕೊಡುವರು ಕರೆಗೆ ಇಳಿದು ಬರುವರು ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ ದಾಯವತ್ತು ತಂದರೋ ಹರಿ ದಾಯ ತಂದರೋ ಭಾಗ್ಯ ಕೊಡುವ ಕಂಡಾಯ ಭಕ್ತಿ ಕೊಡುವ ಕಂಡಾಯ ಜ್ಞಾನ ಜ್ಯೋತಿ ಬೆಳಗಲು ಪರಮ ಜ್ಯೋತಿ ಲಿಂಗಯ್ಯ ಭಾಗ್ಯ ಕೊಡುವ ಕಂಡಾಯ ಭಕ್ತಿ ಕೊಡುವ ಕಂಡಾಯ ಜ್ಞಾನ ಜ್ಯೋತಿ ಬೆಳಗಲು ಪರಮ ಜ್ಯೋತಿ ಲಿಂಗಯ್ಯ ಮನ ಮನ ದೇವರಾದರೋ ಮಂದೇದ ಸ್ವಾಮಿ ಅದಕ್ಕೆ ಒಡೆಯಲಾದರೋ ಕರೆಗೆ ಬೆಳಕ ಬಂದರೋ ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ ದಾಯವತ್ತು ತಂದರೋ ಹರಿ ಕಂದಾಯ ತಂದರೋ ಎಡಗಡೆಗೆ ರಾಜಮ್ಮಾದಿ ಬಲಗಡೆಗೆ ಕನ್ನಡಮ್ಮ ಎಡಗಡೆ ರಾಜಮ್ಮಾದಿ ಬಲಗಡೆ ಕನ್ನಡಮ್ಮ ಬರುವ ಚಂದ ನೋಡಿರೋ ಕಂದಾಯವು ಬಲಾಡು ಅಂದ ನೋಡಿರೋ ಬಲಾಡು ಅಂದ ನೋಡಿರೋ ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ ದಾಯವತ್ತು ತಂದರೋ ಹರಿ ಕಂದಾಯ ತಂದರೋ ಹರಿ ಕಂದಾಯ ತಂದರೋ ಉಗೇ ಬಾಬಾ ಮಲ್ಲಯ್ಯ ಇವ್ರಿಗೇನು ಟೀ ಕೊಟ್ಟಿಲ್ಲ ನನಗದ ಉಗೇ ಮಾರೇಶ್ವರ ಗಂಡ ಹೆಂಡತಿರಿಬ್ರು ಊರ ಆಚೆ ಬಂದು ನೋಡ್ತಾರೆ ಆಸದ ಬಿಲ್ಪತ್ರೆ ರಾಶಿ ಮೇಲೆ ಆಗತಾನೆ ಹುಟ್ಟಿದ ಒಂದು ಮಗು ಹಳತಾ ಮಲಗಿರುವುದನ್ನು ನೋಡಿ ಗಂಡ ಹೆಂಡತಿರಿಬ್ರು ಬೆಚ್ಚಿ ಬೆರಗಾದರು. ಮಗು ಅಳ್ತಾ ಮಲಗಿದೆ. ಸುಮಾರು ಇದಾಳ ಕೆರಗ್ಬಿಡ್ತದ. ಗಂಡ ಹೆಂಡತಿರಿಬ್ರು ಹುಟ್ಟುಡ್ತಾನೆ ಮಕ್ಕಳು ಅಳ್ತಾ ಹುಟ್ಟಬೇಕಂತೆ. ಹಳ್ಳಿರ ಸತ್ತೋದು ಅಂತ ಕಣ. ನಗನಾಡ್ಕ ಹುಟ್ಟದೇ ಇಲ್ವಾ? ಆಮೇಕು ಹುಟ್ಟಿಗಿಟ್ಬಿಟ್ರೆ ಹುಚ್ಚು ಪೆಪ್ಪು ಒಂದಂತಾರ. ನೀ ಹೆಂಗ್ ಹುಟ್ಟದೇವ? ನಾವು ಒಳ್ಳಾಳ್ತೆ, ತಾವು ಎರಡು ಮಿಕ್ಸು. ಈ ಹುಟ್ಟುಡ್ತಾನೆ ಮಕ್ಕಳು ಅಳ್ತಾ ಹುಡ್ತಾವಲ್ಲ ಅಂದ್ರೆ ಪ್ರಪಂಚಕ್ಕೆ ಬರುವಾಗ ಮಾನವ ಜನ್ಮ ಅಳ್ತಾನೆ ಬರೋದು. ನಾವೆಲ್ಲ ನಗ್ತಾ ಖುಷಿ ಪಡ್ತೀವಿ. ಗಂಡ ಹೆಂಡ್ತಿರ್ ಖುಷಿ ಹೇಳಕ್ಕೆ ಆಗಲ್ಲ. ಅಲ್ಲಿಂದೇ ಫೋನು, ಗಂಡು ಕಣ ಗೊತ್ತು ಕದಾಯ್ತು ಗಂಡು ಕೇಳಿಸ್ತಕಬವ ನೋಡಿ ಖುಷಿ. ಇನ್ನು ಗಂಡ ಹೆಂಡ್ತಿರ್ ಕೇಳ್ಬೇಕಲ್ಲೇ ನಾನು ಏನ ಅಂತಿದೆ ಏನ ಕೂಸು ನನ್ನಾಗೂ ಇಲ್ಲ ನಿನ್ನಾಗೂ ಇಲ್ಲ. ನಿಮ್ಮವ್ವ ಕಂಡ ರಾಗಿ ಮುದ್ದ ಕಂಡಾಗ ಎತ್ ಮಡಗಿದೆ ನಿಮ್ಮಿ ಯಾನು ಇಲ್ಲಕ್ಕ ಕೂತ್ಕೊಳ್ಳಿ.
ಎಲ್ಲ ನಿಮಗೆ ಇರೋದು ಮೂಗ್ನೊಳಗೆ ಈಗ್ನೊಳೆ ಎಲ್ಲ ನಿಮಗೆ ಅಲ್ಲೋಡಿ ಈಗಲೇ ಕಣ್ಣು ನೋಡ ತನ್ನ ಫೋನ್ ಕೇಳ್ತದ ಕಣ್ರಿ ಈಗ್ಲಿಯಾ ಫೋನ್ ಕೇಳಕ್ ಬಂದಿತ್ತಂತ ಕೊಟ್ಬಿಟ್ಟಾಳ ಅವಳ ಆಗ್ಲೇ ಹುಟ್ಟದೆ ಇಟ್ಗೆ ಕೈಗ ಅಂದ್ರೆ ಹುಟ್ಟುಡ್ತಾನೆ ಮಕ್ಕಳು ಅಳ್ತಾ ಹುಟ್ಟುತ್ತಾವೆ. ಈ ಜಗತ್ತೆಲ್ಲ ನಮಗ್ ಈ ಜಗತ್ತೆಲ್ಲ ನಗುತ್ತೆ ಅಂದ್ರೇನು ಸಂತೋಷ ಪಡ್ತೀವಿ. ಬರುವಾಗ ಮಾನವ ಜನ್ಮ ಅಳ್ತಾ ಬರುತ್ತೆ, ನಾವೆಲ್ಲ ನಗ್ತೀವಿ. ಅದೇ ಮಾನವ ಜನ್ಮ ಜಗತ್ತನ್ನು ಬಿಟ್ಟು ಹೋಗುವಾಗ ನಗನಾಡ್ಕೊಂಡು ಹೋಗುತ್ತಂತೆ ಆತ್ಮ. ಆಗ ನಾವೆಲ್ಲ ಈಚ್ ಬೆಂಕಿ ಹಾಕೊಂಡು ಅಳ್ತಾ ಕೂತ್ಕೋತೀವಿ. ಇದೇ ಹುಟ್ಟು ಸಾವಿನ ತಾರತಮ್ಯ. ಗಂಡೆ ಹೆಂಡತಿ ಇಬ್ಬರು ಮಗುವನ್ನ ಮನೆ ಕರ್ಕೊಂಡ್ಬಂದಿದ್ದಾರೆ. ಜನಜಾತ್ರೆ ಮಗು ನೋಡೋದಕ್ಕೆ ಆಗಿದೆ ಹೀಗಿದೆ ಅಂತ. ಮಗುವಿಗೆ 13ನೇ ದಿವಸ ನಾಮಕರಣಕ್ಕೋಸ್ಕರವಾಗಿ ವ್ಯಾಘ್ರಾನಂದ ಮಹರ್ಷಿಗಳನ್ನು ಬರಮಾಡಿದ್ದಾರೆ. ವ್ಯಾಘ್ರಾನಂದ ಮಹರ್ಷಿಗಳು ಅಂದ್ರೆ ಮಾದೇಶ್ವರರ ಮೊದಲನೇ ಗುರುಗಳು. ಅವ್ರೇನು ಹೇಳ್ತಾರೆ ಅದೇ ನಡೀತಿತ್ತು. ಈ ಮಾದೇಶ್ವರರ ಮೊದಲನೇ ಗುರುಗಳು ಅನಿಸ್ಕೊಂಡಿರ್ತಕ್ಕಂಥ ವ್ಯಾಘ್ರಾನಂದ ಮಹರ್ಷಿಗಳು ಮನೆಗೆ ಬರ್ತಿದ್ದಾಗೆ ಗಂಡ ಹೆಂಡತಿರಿಬ್ಬರು ಕನಸು ಕಂಡದ್ದು, ಮಗು ಸಿಕ್ಕದ್ದು ಎಲ್ಲವನ್ನ ಗುರುಗಳಿಗೆ ವಿವರವಾಗಿ ಹೇಳ್ಬಿಡ್ಬೇಕು ಅಂತ ಕಾಯ್ಕೊಂಡವ್ರೆ. ಮನೆಯ ವಸ್ತುಲ ಹತ್ರ ಬರ್ತಿದ್ದಾಗೆ ಒಳಗಡೆ ಬನ್ನಿ ಅಂತ ಕರೀತಾರೆ. ಒಳಗಡೆ ಬಂದು ಹೆಸರಿಡೋದೇನಿದೆ ತಾಯಿ. ಮಗುವಿನ ಮುಖಭಾವನೆಗಳನ್ನ ನೋಡಿ ಆಗಲೇ ನನ್ನ ಹೆಸರು ಕರೆದಾಗಿದೆ. ಗಂಡ ಹೆಂಡತಿ ಹೇಳೋದಕ್ಕಿಂತ ಮುಂಚೆನೆ ಗುರುಗಳ ಬಾಯಿನಲ್ಲಿ ಏನಂತ ಬಂತು, ಮಹಾದೇವ ಮುದ್ದು ಮಹಾದೇವ ನಗಮುಖವುಳ್ಳ ಮಹಾದೇವ ಇಂದ್ರ ಮಹಾದೇವ ಚಂದ್ರ ಮಹಾದೇವ ದುಂಡು ಮಹಾದೇವ ಮಹಾದೇವ. ಕನಸಲ್ಲಿ ಕಂಡದ್ದನ್ನೇ ಹೇಳೋದಕ್ಕಿಂತ ಮುಂಚೆನೇ ಗುರುಗಳ ಬಾಯಿನಂತೆ ಹೆಸರು ಬಂತು ಮಹಾದೇವ. ಮಹತ್ತರವಾದ ಶಕ್ತಿಯನ್ನು ತುಂಬಿಕೊಂಡ್ಬಂದಿರು ದೇವನಾದ್ರಿಂದ ಇವನಿಗೆ ಮಹಾದೇವ. ಅಲ್ಲಿರ್ತಕ್ಕಂಥವ್ರನ್ನ ಎತ್ಕೊಂಡು ಮುದ್ದಾಡ್ತಾರೆ. ಮುದ್ದಾದೇಶರು ಮಹಾದೇವ 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 ಅಂತ ಕೊಂಡಾಡ್ತಾರೆ. ನೋಡಿ, ಹಿಂದಿನ ಕಾಲದಲ್ಲಿ ಹೆಸರಿಟ್ರೆ ರೂಪಕ್ಕೆ ಗುಣಕ್ಕೆ ತಕ್ಕಂತ ಹೆಸರು. ಮಾದೇಗೌಡ, ಕೃಷ್ಣೇಗೌಡ, ಲಕ್ಷ್ಮೀ, ಸರಸ್ವತಿ, ಪಾರ್ವತಿ, ಕೋಮಲವತಿ, ಮಲ್ಲಮ್ಮ, ಕೆಂಪಮ್ಮ, ದಂಡಮ್ಮ, ಮಾಸ್ತಮ್ಮ, ಮಾಷ್ಟಮ್ಮ, ಕಪ್ರಮ್ಮ, ಮುಳ್ಳಾಚಮ್ಮ, ಸತ್ತೋಟಮ್ಮ, ಮಾದೇಗೌಡ, ಶಿವರಂಗಮಡ, ಕೃಷ್ಣೇಗೌಡ, ಮುದ್ದೇಗೌಡ, ಬೀರೇಗೌಡ, ಜಗದೀಶ್ ಗೌಡ. ಈ ಹೆಸರುಗಳು ನೋಡಿ ಹೆಂಗ್ ಕರಿತಿದ್ರು. ನಮ್ ಇವತ್ತು ನೋಡಿ ಹೆಸರೇವಂತರಿದ್ರ ಮುಸುಡೆವಂತರ ಇರುತ್ತ, ಮೊಕ್ಕದಲ್ಲಿ ಮೂಗೆ ಇರಲ್ಲ. ಏನಕ್ಕೋಸು ನಿನ್ನ ಹೆಸರು? ತಿಪು ತುಂದಿ. ಯಾವಂದ್ರೆ? ತಿಪುನ ತುಂದನಿ ತಿಪುನ ತುಂದನಿ. ಪದ ಬೇರೆ ಆಡ್ತಾಳ ಕಣ. ಕೂಸು ಹೊಟ್ಟ ಒಳಗಿದ್ದಾಲೆ ಹೆಸರಿಟ್ಕತ್ರ. ಗಂಡ ಆದ್ರ ಲೂನ ಅಂತ ಇರ್ತೀನಿ, ಹೆಣ್ಣು ಆದ್ರ ಪೀನ ಅಂತ ಇರ್ತೀನಿ. ಅದು ಲೂನನೂ ಆಗಲ್ಲ ಪೀನನೂ ಆಗಲ್ಲ, ಒಳಗೆ ಸತ್ತೋಯ್ತದೆ. ಕೆಲವು ಕಡೆ ಹುಟ್ಟದ ಮೇಲೆ ಪೈಪೋಟಿ ಶುರುವಾಯ್ತದ, ಹಂಗಿಡ್ಬೇಕು ಹಿಂಗಿಡ್ಬೇಕು ಅಂತ ಹೆಸರನ್ನ. ಇಲ್ಲಿ ನಮ್ಮ ಕಥೆಯಲ್ಲಿ ಮಹಾದೇವ ಅಂತ ನಾಮಕರಣ ಮಾಡಿದ್ದಾರೆ. ಜೋಗುಳಾಡ್ತಾ ಇದ್ದಾರೆ, ಆರತಿಯನ್ನು ಬೆಳಗ್ತಾ ಇದ್ದಾರೆ, ಪೂಜೆ ಮಾಡ್ತಾ. ಆನಂದ ಕಂದ ಮಾಯಕಾರ ಮೂಲೋಕದೀರ ಸುಗುಣ ಸಾರ. ಆನಂದ ಕಂದ ಮಾಯಕಾರ ಮೂಲೋಕದೀರ ಸುಗುಣ ಸಾರ. ಸುಗುಣ ಸಾರ ಸತ್ವಿಚಾರ, ಸುಗುಣ ಸಾರ ಸತ್ವಿಚಾರ, ನೀನೇ ನನ್ನ ಕುಮಾರ. ಆನಂದ ಕಂದ ಮಾಯಕಾರ ಮೂಲೋಕದೀರ ಸುಗುಣ ಸಾರ. ಹತ್ತು ಜನುಮದ ಮುಕ್ತಂದೆ ನೀನು ಹೆಸರಾಗಿಗೆ ಆನಂದ ತಂದೆ. ಹತ್ತು ಜನುಮದ ಮುಕ್ತಂದೆ ಹೆಸರಾಗಿಗೆ ಆನಂದ ತಂದೆ. ಈ ಏಳು ಪುರವಾದಿ ನಾಳು ಗಂಗಾ, ನಾಳು ಗಂಗಾ ನನ್ನ ಭಾಗ್ಯ ಆನಂದ ತುಂಬಲಿ ಮನದಲ್ಲಿ. ನಿನ್ನ ರೂಪ ನಡೆಗಳೇ ನೆರೆಯಲಿ ಜಗದಲ್ಲಿ. ಆನಂದ 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 ಆನಂದಗಾರ ಮೂಲೋಕದೀರ ಗುಣಸಾರ. ಜೋ ಲಾಲಿ ಜೋ ಜೋ ಲಾಲಿ ಜೋ
ನೇರ್ಸಲಿ ಜೋ ಜೋ ಅಂದ್ರೆ ಇಲ್ಲಿರೋಲ್ಲ ಸುಮಾರು ಐಕ ಮಕ್ಕಳೆಲ್ಲ ಮಲಿಕೊಂಡ್ಬಿಡ್ತವೆ. ಎಲ್ರಿಗೂ ಟೀ ಕೊಟ್ಟದೆ, ಈಗ ಯಾರು ಮಲ್ಕೊಳಂಗಿಲ್ಲ, ಬೆಳ್ಳಿ ಲೋಟಲ್ಲೇ ಕೊಟ್ಟದೆ. ಉಗೇ ಮತ್ ಮಲ್ಲಯ್ಯ, ಉಗೇ ಮಾಯ್ಕಾರ, ಆಗ್ಲೇ ಕೂಗ್ಲಿಲ್ಲ, ಈಗ ಪುರಿ ಟೀ ತಿಂತಾವ್ ಕುಡಿತಾವ್ರ, ಈಗ ಕೂಗ್ತಾರ ಇವರು. ಉಗೇ ಮಾರೇಶ್ವರ, ಹಾ ಪುರಿ ಈಚೆ ಬಂದ್ಬಿಟ್ಟಾವ್. ಉಗೇ ಮಾಯ್ಕಾರ, ಸೀಗೆ ಗುತಿಯಲ್ಲಿ ಕೆಮ್ಮದಿ ನೆರಳಲಿ ಮಾದೇವರು ಗವರೇ, ನಮ್ಮ ಮೈಕಾರವರು ಗವರೇ. ಹೂವ ಕುಯಲು ಹೋಗಿ ಮೊಗ್ಗ ಕುಯಲು ಹೋಗಿ ಮಲೆ ಮಲೆ ಸುಸ್ತವರೇ, ಸ್ವಾಮಿ ಆಯಾಸಗೊಂಡವರೇ, ಸಖಾಗಿ ಬಂದವರೇ, ಅಮ್ಮಮ್ಮ ಚೌಕಾಲು ಮುರುಗವರೇ, ಸಾಕಾಗಿ ಬಂದವರೇ, ಅಮ್ಮಮ್ಮ ಚೌಕಾಲು ಮುರುಗವರೇ. ನಮ್ಮ ಮೈಕಾರವರು ಗವರೇ, ಸ್ವಾಮಿ ಆಯಾಸಗೊಂಡವರೇ, ಸಾಕಾಗಿ ಬಂದವರೇ, ಅಮ್ಮಮ್ಮ ಚೌಕಾಲು ಮುರುಗವರೇ, ಸಾಕಾಗಿ ಬಂದವರೇ, ಅಮ್ಮಮ್ಮ ಚೌಕಾಲು ಮುರುಗವರೇ. ನಮ್ಮ ಮೈಕಾರವರು ಗವರೇ.
ಪುಟ್ಟ ಹೆಜ್ಜೆಗಳನ್ನಿಟ್ಟು ಓಡಾಡ್ತಕ್ಕಂಥ ಸಮಯದಲ್ಲಿ